ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು. ಬರ್ದಿರೋದು ತಾರಾ ಮಂಜುನಾಥ್. ಸೇಮ್ ಚಾಪ್ಟರ್ ಮಾತು ಎಂಬ ಶಕ್ತಿ. ಅದರಲ್ಲಿ 3ನೇ ಕಾನ್ಸೆಪ್ಟ್ನ ಓದ್ತಾ ಇದ್ದೀವಿ. ಯಾಕೆ ಹೇಗೆ ಅಳವಡಿಸ್ಕೋಬೇಕು ನೋಡಿದ್ವಿ. ಈಗ ಯಾವ ಥರ ಇದು ವರ್ಕ್ ಆಗುತ್ತೆ, ಯಾವುದಾದ್ರೂ ರಿಯಲ್ ಸ್ಟೋರಿ ಇದೆಯಾ ಅಂತ ನೋಡೋಣ. ಉದಾಹರಣೆಗೆ ವಿಲ್ ಸ್ಮಿತ್ ರವರ ಪದಗಳ ಸಂಕೇತ. ಅವರು ಒಮ್ಮೆ ಹೀಗೆ ಹೇಳಿದ್ರು, ನಾನು ಬದುಕಲು ಉಪಯುಕ್ತವಾಗುವ ಪದಗಳನ್ನು ಮಾತ್ರ ಮಾತಾಡ್ತೀನಿ ಅಂತ. ಇವತ್ತಿಂದ ನಾವೆಲ್ಲ ಪ್ರಾಮಿಸ್ ಮಾಡೋಣ, ಪ್ರತಿಜ್ಞೆ ಎಲ್ಲ ಪ್ರಾಮಿಸ್ ಮಾಡ್ಕೊಳ್ಳೋಣ. ನಾನು ಬದುಕಲು ಉಪಯುಕ್ತವಾಗುವ ಮಾತುಗಳನ್ನು ಮಾತ್ರ ಮಾತಾಡ್ತೀನಿ. ಹೇಳಿ ಎಲ್ಲರೂ. ನೀವು ಕ್ಯಾಮ್ರಾ ಆನ್ ಮಾಡಿರೋರು ಹೇಳಿ. ಇವತ್ತು ನಾನು ಬದುಕಲು ಉಪಯುಕ್ತವಾಗುವ ಮಾತುಗಳನ್ನು ಮಾತ್ರ ಮಾತಾಡ್ತೀನಿ. ಈ ಥರ ಪ್ರಾಮಿಸ್ ಮಾಡಿ. ನಮ್ಮ ಲೈಫ್ ಆತ್ಮ ಅಭಿವೃದ್ಧಿ ಆಗೋದಕ್ಕೇನು ಬೇಕು ಆ ಮಾತುಗಳನ್ನು ನಾನು ಮಾತಾಡ್ತೀನಿ ಅಂತ ಕಾನ್ಷಿಯಸ್ ಆಗಿರಿ. ಇದು ವಿಲ್ ಸ್ಮಿತ್ ಅವರು ಹೇಳ್ಕೊಂಡಿರೋ ವರ್ಡ್. ಎಷ್ಟು ಪವರ್ಫುಲ್ ಇದೆ ನೋಡಿ. ನಾನು ಅಭಿವೃದ್ಧಿ ಆಗೋವಂಥ ಮಾತಷ್ಟೇ ಮಾತಾಡ್ತೀನಿ ಅಂತ. ಹಾಗೇನಾದರೂ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ದಿನನಿತ್ಯದಲ್ಲಿ ಎಷ್ಟೊಂದು ಅನಾವಶ್ಯಕ ಮಾತು ಆ್ಯಂಡ್ ಎನರ್ಜಿ ಎಲ್ಲವೂ ಕೂಡ ನೆಗೆಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಮಾತುಗಳನ್ನು ಆಟೋಮೆಟಿಕ್ ಆಗಿ ನೀವು ದೂರ ಮಾಡ್ಕೊಂಡ್ಬಿಡ್ತೀರಾ. ಸೊ ಅವ್ರು ಈ ಥರ ಹೇಳಿದ್ರಂತ. ಯಾಕೆ ಗೊತ್ತಾ, ಅವರು ಮತ್ತು ಅವರ ಕುಟುಂಬ ಮನೆಯಲ್ಲಿ ಯಾವುದೇ ರೀತಿಯ ಗೊಡ್ಡು ಮಾತು, ಆಮೇಲೆ ಅವಹೇಳನಕಾರಿ ಹಾಸ್ಯಗಳನ್ನು ಕೂಡ ಮಾಡಲ್ಲ ಅಂತ ಕಮಿಟ್ಮೆಂಟ್ ತಗೊಂಡಿದ್ರಂತೆ. ಅವ್ರ ಎಂಟೈರ್ ಫ್ಯಾಮಿಲಿ, ಬರೀ ಅವರು ಮಾತ್ರ ಅಲ್ಲ, ವಿಲ್ ಸ್ಮಿತ್ ಅವರು ಅವ್ರ ಫ್ಯಾಮಿಲಿ ಅವರು ಹಾಸ್ಯ ಮಾಡೋದ್ರು, ಅಂದರೆ ಕಾಮಿಡಿಯಾಗಿ ಕೂಡ ನೆಗೆಟಿವ್ ಮಾತಾಡೋದು, ಆಮೇಲೆ ಅವಹೇಳನ ಮಾಡುವಂಥದ್ದು, ಗಾಸಿಪ್ ಮಾಡುವಂಥದ್ದು, ಗೊಡ್ಡು ಮಾತು, ಸುಮ್ಮನೆ ಟೈಮ್ ವೇಸ್ಟ್ ಮಾತು, ಇದು ಯಾವತ್ತೂ ನಾವು ಆಡಲ್ಲ ಅಂತ ಅವ್ರ ಫ್ಯಾಮಿಲಿನೇ ಕಮಿಟ್ ಆಗಿದ್ರಂತೆ. ಈ ವಿಡಿಯೋ ನನ್ನ ಫ್ಯಾಮಿಲಿ ನೋಡ್ತಾ ಇರ್ತಾರೆ. ಸೊ ದಯವಿಟ್ಟು ನೀವೆಲ್ಲರೂ ಸೇರಿ ಕಮಿಟ್ ಆಗಿ. ಆ್ಯಂಡ್ ಆಲ್ಮೋಸ್ಟ್ ಮನೇಲಿ ಯಾರೂ ಮಾತಾಡಲ್ಲ ಇದ್ರ ಬಗ್ಗೆ ಎಲ್ಲ. ಮನೇಲಿ ಯಾರೂ ಮಾತಾಡಿದ್ರೆ ನಮ್ಮಮ್ಮನೂ ನಮ್ಮಪ್ಪನೂ ಬೇರೆಯವ್ರಿಗೆ ಫೋನ್ ಮಾಡಿ ಮಾತಾಡ್ಬೋದು. ಬಟ್ ಅದನ್ನು ಇನ್ನು ಮುಂದೆ ಸ್ಟಾಪ್ ಮಾಡೋಣ. ನಮ್ಮ ಆರೋಗ್ಯಕ್ಕೆ ಅಭಿವೃದ್ಧಿ ಆಗೋ ಮಾತುಗಳನ್ನು ಮಾಡೋಣ. ಇದರ ಫಲಿತಾಂಶ ಏನು ಆಗಿದ್ರೆ ಯಾಕೆ ಫಾಲೋ ಮಾಡಬೇಕು? ಆ್ಯಂಡ್ ಅಫ್ಕೋರ್ಸ್ ನಾನು ಅಬ್ಸರ್ವ್ ಮಾಡಿರೋಂಗೆ, ಈವನ್ ನನ್ನ ಹಸ್ಬೆಂಡ್ ಆಗಿರ್ಬೋದು, ಅನ್ವಾಂಟೆಡ್ ಟಾಕ್ಸ್ ನಾನು ಅವ್ರು ಜಾಸ್ತಿ ಮಾತಾಡಿರೋದು ನೋಡೇ ಇಲ್ಲ. ಅಂದರೆ ಆ ಥರ ಎಲ್ಲ ಅಂಥದಕ್ಕೆಲ್ಲ ಎಂಟರ್ಟೈನು ಅವ್ರು ಹೋಗೋದು ಇಲ್ಲ. ಅವ್ರು ಏನು ಗ್ರೋತ್ಗೆ ಬೇಕೋ ಆ ಥರ ಪದಗಳನ್ನೇ ಹೆಚ್ಚು ಬಳಸೋದನ್ನು ನಾನು ನೋಡಿದ್ದೀನಿ. ನಾವಿಬ್ಬರು ಡಿಸ್ಕಷನ್ ಮಾಡಬೇಕಾದ್ರೆ ನಾವು ಹೇಗೆ ಆ ಪರಿಸ್ಥಿತಿನ ಹೇಗೆ ನಾವು ಸೊಲ್ಯೂಷನ್ ಕಡೆ ಬರಬೇಕು ಅಂತ ಮಾತಾಡಿದ್ದೀವಿ ಹೊರತು ಆ ಥರ ಮಾತಾಡಿಲ್ಲ. ಮುಂಚೆ ಲೈಕ್ ನಾನು ಮಾತಾಡ್ತಿದ್ದೆ, ಅವರು ಮಾತಾಡ್ತಾ ಇದ್ರು ಅನ್ಸುತ್ತೆ. ಅಂದರೆ ಕಾಮಿಡಿಯಾಗಿ ಇದು ಸಿಂಪ್ಲಿ ಅಂತ ತಮಾಷೆಗೆ ಕಾಮಿಡಿ ಮಾಡ್ಕೊಳ್ತಾ ಇದ್ವಿ. ಬಟ್ ಕಾಮಿಡಿ ಕೂಡ ಒಂದಲ್ಲ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸ್ಟಾಪ್ ಮಾಡಿದ್ವಿ. ಸೊ ಯಾಕಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ತುಂಬ ಕಾಮಿಡಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ಗಳ ಹತ್ರ ಎಲ್ಲ, ಬಟ್ ಎಲ್ಲವೂ ಸ್ಟಾಪ್ ಮಾಡಿದೆ. ಬಿಕಾಸ್ ಅವೆಲ್ಲವೂ ಕೂಡ ಅಟ್ರಾಕ್ಟ್ ಆಗುತ್ತೆ. ಇದ್ರ ಫಲಿತಾಂಶ ಏನು ಅಂದರೆ, ನಾವು ಭಾವನಾತ್ಮಕವಾಗಿ ಇನ್ನಷ್ಟು ಡಿಸಿಪ್ಲಿನ್ ಆಗಿರೋದನ್ನು ಕಲಿತೀವಿ. 100% ನಮ್ಮ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ನಮ್ಮ ಮೌಲ್ಯ ಹೆಚ್ಚಾಗುತ್ತೆ. ನಮ್ಮ ವ್ಯಾಲ್ಯೂಸ್ಗೆ, ಅಂದರೆ ನಮಗೆ ಬೇರೆಯವರು ರೆಸ್ಪೆಕ್ಟ್ ಕೊಡೋದು ಹೆಚ್ಚಾಗುತ್ತೆ. ಹಾಗೆ ನಾವು ಸಹ ಕಮಿಟ್ಮೆಂಟ್ ತಗೊಳ್ಳೋಕ್ಕೆ ಇವಾಗ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ನಾವು ಡಿಸಿಪ್ಲಿನ್ ಆಗಿ ಕಮಿಟ್ಮೆಂಟಿಂದ ಇರ್ಬೋದು ನಮ್ಮ ಜೀವನನ ಡೆವಲಪ್ ಮಾಡ್ಕೊಳ್ಳೋಕ್ಕೆ. ಪ್ರತಿದಿನ ಹೇಗೆ ಮಾಡಬೇಕು? 24 ಗಂಟೆ ಕಾಲ ಇನ್ನೊಬ್ಬರನ್ನ ದೂಷಿಸೋದು, ನೆಗೆಟಿವ್ ಆಗಿ ಮಾತಾಡೋದನ್ನು ಸ್ಟಾಪ್ ಮಾಡೋದು. ಇದನ್ನು ಮಾಡೋದ್ರಿಂದ ಅದು ಸ್ಟಾಪ್ ಆಗುತ್ತೆ ಮುಕ್ತಿಯಾಗಿ. ನಿಮ್ಮ ಸೀಮಿತಗೊಳಿಸುವ ಮಾತುಗಳನ್ನು ಕೇಳಿದಾಗಲೆಲ್ಲ ನಿಮ್ಮನ್ನು ಉತ್ತೇಜಿಸುವ ಮಾತುಗಳನ್ನು ನೆನಪು ಮಾಡಿಕೊಳ್ಳಿ. ವೆರಿ ಇಂಪಾರ್ಟೆಂಟ್. ನೋಡಿ, ಯಾರಾದರೂ ನನಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರಾ ಯೂಟ್ಯೂಬಲ್ಲಿ, ಏನೇನೋ ಹಾಕಿರ್ತಾರ, ಪಾಪ ಗೊತ್ತಿರಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಕಾನ್ಸೆಪ್ಟ್ ಗೊತ್ತಿರಲ್ಲ, ಅಥವಾ ಅವ್ರದ್ದೇನೋ ಒಂದಿರುತ್ತೆ, ಹಾಕಿರ್ತಾರೆ ನೆಗೆಟಿವ್ ಕಮೆಂಟ್. ನಾನು ಏನು ಮಾಡ್ತೀನಿ ಗೊತ್ತಾ, ಯಾವುದಾದ್ರೂ ಒಂದು ನೆಗೆಟಿವ್ ಕಮೆಂಟ್, ಒಂದು 4 ನೆಗೆಟಿವ್ ಕಮೆಂಟ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ, ನೋಡ್ತೀನಿ. ಓಕೆ, ಹಿಂಗೆ ಹೇಳಿದಾರಾ, ಓಕೆ, ಶಿವಾರ್ಪಣ ಮಸ್ತು, ಇದರಲ್ಲೇನಾದ್ರು ಕಲಿಯೋದಿದೆಯಾ ನೋಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ, ಸ್ವಲ್ಪ ಮೂವ್ ಮಾಡಿದ್ರೆ ಕಮೆಂಟ್ಸ್ಗಳನ್ನ, ಒಂದು 100 ಒಳ್ಳೆ ಮೆಸೇಜ್ ಬಂದಿರುತ್ತೆ. ಅದರಲ್ಲಿ ಒಂದು 10-20 ಓದ್ತೀನಿ. 4 ನೆಗೆಟಿವ್ ಕಮೆಂಟ್ನ ಬಂದಿರುತ್ತಲ್ಲ, ಒಂದು 10-20-30 ಪಾಸಿಟಿವ್ ಕಮೆಂಟ್ಸ್ನ ಓದ್ಕೊತೀನಿ. ನಾನು ಉತ್ತೇಜನ ತಗೊಳ್ತೀನಿ. ಅಯ್ಯೋ, ಇಷ್ಟು ಜನಕ್ಕೆ ಇದು ಅರ್ಥ ಆಗಿದೆ ಅಂದರೆ 4 ಜನ ತಾನೆ ಅಂತ.
ಅಂದರೆ ನಮ್ಗೆ ಯಾರಾದರೂ ಅವಮಾನ ಮಾಡಿದಾಗ, ನಮ್ಗೆ ಯಾರಾದರೂ ಅವಹೇಳನ ಮಾಡಿದಾಗ, ನಮ್ಗೆ ಯಾರಾದರೂ ಬೆನ್ನು ತಟ್ಟಿರ್ತಾರೆ, ನಮ್ಗೆ ಯಾರಾದರೂ ಪ್ರೋತ್ಸಾಹ ಮಾಡಿರ್ತಾರೆ, ನಮ್ಮ ಸ್ಟ್ರೆಂತನ್ನ ಯಾರೋ ಹೇಳಿರ್ತಾರಲ್ಲ, ಆ ಪದಗಳನ್ನು ನೆನಪು ಮಾಡ್ಕೊಬೇಕು. ಆವಾಗ ನಾವು ಅದರಿಂದ ಹೊರಗೆ ಬರ್ತೀವಿ, ಫ್ರೀಕ್ವೆನ್ಸಿ ರೈಸ್ ಮಾಡ್ಕೊಳ್ತೀವಿ. ಅದಕ್ಕೆ ನಾನು ನನ್ನ ಮಗಂಗೆ ಏನು ಹೇಳ್ಕೊಟ್ಟಿದ್ದೀನಿ ನಿಮಗೂ ಗೊತ್ತಿರ್ಬೋದು. ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಮಾತಾಡಿದ್ರೆ ಕ್ಯಾನ್ಸಲ್ ಅಂದ್ಕೊಳ್ಳಿ, ಒಳ್ಳೇದು ಹೇಳಿದ್ರೆ ರಿಸೀವ್ ಅಂತ ಅಂದ್ಕೊಳ್ಳಿ. ಹಾಗೆ ನೀವು ಅದನ್ನು ರಿಯಲೈಸ್ ಮಾಡ್ಕೊಳ್ಳಿ. ಯಾರಾದರೂ ಒಬ್ಬರನ್ನ ನಿಮ್ಮ ಮಾತುಗಳಿಂದ ಪ್ರೇರೇಪಿಸಿ. ನಿಮ್ಮ ಸ್ನೇಹಿತ, ಸಹೋದರ ಅಥವಾ ಅಪರಿಚಿತರು ಯಾರೇ ಆಗಿರ್ಬೋದು, ಅವ್ರಿಗೆ ನೀವು ಪ್ರೋತ್ಸಾಹ ಮಾಡಿ, ಅವ್ರಿಗೊಂದು ಅಪ್ರಿಷಿಯೇಟ್ ಮಾಡೋ ಥರ ಮಾತಾಡಿ. ಅದರಿಂದ ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಪ್ರತಿದಿನ 24 ಗಂಟೆಯಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ನಾನು ಇವತ್ತು ಯಾರನ್ನೂ ಬ್ಲೇಮ್ ಮಾಡಲ್ಲ, ನೆಗೆಟಿವ್ ಮಾತಾಡಲ್ಲ. ನೆಕ್ಸ್ಟ್ ಬಂದುಬಿಟ್ಟು, ನಾನು ಯಾವುದೇ ನೆಗೆಟಿವ್ ಪದಗಳನ್ನ ನಾನು ಕೇಳಿಸ್ಕೊಂಡ್ರು ಇಮಿಡಿಯೇಟ್ ನನ್ನನ್ನು ಕುಗ್ಸೋ ಅಂಥ ಪದಗಳನ್ನ ಕೇಳಿಸ್ಕೊಂಡಿದ್ರೆ ನನ್ನನ್ನು ಮೇಲೆತ್ತೋ ಅಂತಹ ಪದಗಳನ್ನು ನಾನು ನೆನಪು ಮಾಡ್ಕೊಬೇಕು. ಯಾರಿಗಾದರೂ ನಾನು ಪ್ರೇರೇಪಣೆ ಮಾಡಬೇಕು. ವಿಶೇಷ ಸೂಚನೆ ಏನು ಗೊತ್ತಾ, ಇದನ್ನು ಮಾಡಿ ಆಯಿತಾ. ಇದು ನಾನು 1 hour ಮಾಡ್ಕೊಂಡಿದ್ದೆ. ನಾನು ಅದಕ್ಕೆ ಯಾವಾಗಲೂ ಎಲ್ರಿಗೂ ಹೇಳ್ತಿರ್ತೀನಿ. ನಾನು ಮುಂಚೆ ಒಂದು ಸೆಷನ್ ಮಾಡಬೇಕಾದ್ರೆ ನಮ್ಮ ಸರ್ರು ಒಂದು ಆಡಿಯೋ ರೆಕಾರ್ಡ್ ಹತ್ತತ್ರ ಮಧ್ಯರಾತ್ರಿ 2 ಗಂಟೆ ಕೂತ್ಕೊಂಡು ನಾವು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿದ್ವಿ. ಸುಮಾರು ಒಂದು 1 hour, 1.5 hour, 2 hours, 3 hours ಆಯಿತು ಅದೆಲ್ಲ ಮಾಡೋಕ್ಕೆ. ವಾಯ್ಸ್ ರೆಕಾರ್ಡ್ ಅಂದರೆ ಪಾಸಿಟಿವ್ ಪದಗಳು, ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಎಲ್ಲ ಒಂದು ರೆಕಾರ್ಡ್ ಮಾಡಿ ದಿನ ಇದನ್ನು ಕೇಳಿಸ್ಕೊಳ್ಳಿ ಅಂತ ಒಂದು ಆಡಿಯೋ ಮಾಡಿದ್ವಿ. ನಾನು ಅವಾಗ ಅದೇ ಹೇಳಿದೆ, ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ನೋಟ್ ಮಾಡಿಕೊಂಡು ನನ್ನ ವಾಯ್ಸಲ್ಲಿ ಬೇಡ, ಅವ್ರ ವಾಯ್ಸಲ್ಲೇ ಮಾಡ್ಕೊಳ್ಳಿ ಅಂತ. ನನ್ನ ವಾಯ್ಸ್ ನನ್ನ ಕ್ಲಾಸಿಗೆ ಬಂದಾಗ ಹಾಕೋಣ, ಬಟ್ ಅವರೇ ಕೇಳಿಸ್ಕೊಬೇಕಾದ್ರೆ ಅವ್ರ ವಾಯ್ಸಲ್ಲಿ ಮಾಡ್ಕೊಳ್ಳಿ, ಅವ್ರ ಎನರ್ಜಿ ಹಾಕಿ, ಅವರ ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿ ಮಾಡ್ಕೊಳ್ಳಿ ಅಂತ. ಫಸ್ಟ್ ಆಫ್ ಆಲ್ ನೀವು ಆ ಥರ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ನಿಮ್ಮ ಭಾವನೆಗಳನ್ನ ಗಮನಿಸಿ ಒಂದು ಕಡೆ ಕೂತು ನೀವು ಸ್ಟ್ರಾಂಗಾಗಿ ಮಾತಾಡಬೇಕು. ಅದರ ಅರ್ಥ ಏನಂದರೆ, ನೀವು ಅಟ್ಲೀಸ್ಟ್ ಏನು ಮಾಡಿ ಗೊತ್ತಾ, 1 ನಿಮಿಷ ಅಥವಾ 30 ಸೆಕೆಂಡ್ಗೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಏನಂದರೆ ನಿಮ್ಮ ಬಗ್ಗೆ ನೀವು ಏನೋ ಒಂದು ವಿಡಿಯೋ. ಎಕ್ಸಾಂಪಲ್, ತಾರಾ, ನಿನಗೆ ತುಂಬ ನಾಲೆಜ್ ಇದೆ, ನೀನು ಯಾವಾಗಲೂ ಭಗವಂತನಿಗೆ ಸರೆಂಡರ್ ಆಗು, ಅವ್ರು ಏನು ತೋರಿಸ್ತಾರೆ ಆ ಒಂದು ದಾರಿಯಲ್ಲಿ ಹೋಗು, ಎಲ್ರಿಗೂ ಒಳ್ಳೆಯದನ್ನು ಮಾಡು, ನೀನು ಒಳ್ಳೆಯದನ್ನು ಮಾಡ್ಕೊ, ಖುಷಿಯಾಗಿರು, ಹೆಲ್ದಿ ಆಗಿರು, ಹ್ಯಾಪಿ ಆಗಿರು, ಆ್ಯಂಡ್ ನಿನಗೆ ಡಿವೈನ್ ಪ್ರೊಟೆಕ್ಷನ್ ಯಾವಾಗಲೂ ಇದೆ. ಇದೇ ಥರ ನಿನಗೇನೆಲ್ಲ ಒಳ್ಳೇದು ಸಿಗುತ್ತೆ ಅದು ಎಲ್ರಿಗೂ ಸಿಗಲಿ, ಆ ರೀತಿ ನೀನು ಕೂಡ ಕೆಲಸ ಮಾಡು, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ತಾರಾ ಅಂತ ಒಂದು ಆಡಿಯೋ ರೆಕಾರ್ಡ್ ಮಾಡಿಕೊಂಡು ದಿನ ಬೆಳಗ್ಗೆ ರಾತ್ರಿ ಅದನ್ನು ನಾನೇ ಕೇಳಿಸ್ಕೊಳ್ಳೋದು. ಬೇಜಾರಾದಾಗೆಲ್ಲ ಆಡಿಯೋ ಓಪನ್ ಮಾಡ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಕಮಾನ್ ಅಂತ. ಅದೇ ಥರ ನೀವು ಎಷ್ಟೊಂದು ಮಾಡ್ಕೋಬೋದು. ಅಂದರೆ ಆಗಿದ್ದಾಯಿತು, ಈಗ ನಾವು ಮುಂದಕ್ಕೆ ಹೋಗಲೇಬೇಕು, ಇದೆಲ್ಲ ನಾವು ಬಿಟ್ಟು ನಮ್ಮ ಮುಂದಿನ ಜರ್ನಿನ ಮಾಡಬೇಕು, ನಿನ್ನ ಕೈಲಾಗುತ್ತೆ ತಾರಾ, ಮುಂದಕ್ಕೆ ನಡಿ. ಈ ಥರ ಎಷ್ಟೊಂದು ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಒಂದು 30 ಸೆಕೆಂಡ್ಸ್, 1 minute ಆಡಿಯೋ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ನ ನಿಮ್ಮಿದ್ರಲ್ಲೇ ಗ್ರೂಪ್ ಮಾಡಿಕೊಂಡು, ಅಂದರೆ ಒಂದು ಸೇವ್ ಮಾಡಿಕೊಂಡು ಅಲ್ಲಿಗೆಲ್ಲ ಆಡಿಯೋ ರೆಕಾರ್ಡ್ ಹಾಕ್ಕೊಳ್ಳಿ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಬೇಜಾರಾದಾಗೆಲ್ಲ ಒಂದೊಂದು ನಿಮಿಷ ಆಡಿಯೋ ರೆಕಾರ್ಡ್ ಕೇಳಿಸ್ಕೊಳ್ಳಿ. ಎಷ್ಟು ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ ನೋಡಿ. ಆ್ಯಂಡ್ ನಾನು ಈ ರೆಕಾರ್ಡಿಂಗ್ ಮಾಡಿದ್ಮೇಲೆ ಡೈಲಿ ನನ್ನ ವಾಯ್ಸ್ನ ನಾನೇ ಕೇಳಿಕೊಂಡು ನನಗೆ ಎಷ್ಟು ಶಿಫ್ಟ್ ಆಯಿತು ಅಂದರೆ, ದಿನಾ ಬೆಳಗ್ಗೆ 1 hour ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಕೇಳಿಸ್ಕೊಳ್ತಾ ಇದ್ದೆ. ಒಂಥರ ಅದು ಇವತ್ತು ನನ್ನ ಸಬ್ಕಾನ್ಷಿಯಸಲ್ಲಿ ಉಳ್ಕೊಂಡಿದೆ ಅಂದರೆ, ಅಥವಾ ಇವತ್ತು ನನ್ನ ಲೈಫ್ ಇಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ, ಚಾಲೆಂಜಸ್ ಫೇಸ್ ಮಾಡೋಕ್ಕೆ, ಅಥವಾ ಏನೋ ಒಂದು ದೊಡ್ಡ ಮಟ್ಟಕ್ಕೆ ನಾವೇನೋ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡೋದಕ್ಕೆ, ಏನಕ್ಕೆ ಆಗಲಿ ಇವತ್ತು ಆ ಶಕ್ತಿಯನ್ನು ಕೊಟ್ಟಿರೋದೇ ನಾನು ನನ್ನ ಬಗ್ಗೆ ನನ್ನ ಧ್ವನಿಯಲ್ಲಿ ಹೇಳ್ಕೊಂಡಿರೋಂತಹ ಮಾತುಗಳು, ವಾಕ್ಯಗಳು. ಅದನ್ನು ನೀವು ಮಾಡ್ಕೊಳ್ಳಿ. ಪ್ರತಿದಿನ ಈ ಥರ ಹೇಳಿ, ನನ್ನ ಮಾತುಗಳೇ ನನಗೆ ಶಕ್ತಿಯಾಗಿವೆ. ಜಗತ್ತು ಈಗಾಗಲೇ ಗದ್ದಲ, ಭಯ ಮತ್ತು ನಕಾರಾತ್ಮಕತೆಯಿಂದ ತುಂಬಿದೆ. ಅದೆಲ್ಲದರ ಮಧ್ಯ ನಿಮ್ಮ ಧ್ವನಿಯೇ ಬದಲಾವಣೆಗೆ ಕಾರಣ ಆಗ್ಬೋದು. ಆಲ್ರೆಡಿ ಜಗತ್ತು ಇವತ್ತು ಭಯ ನೋಡಿ. ಇವಾಗ ನಮ್ಮ ಪುಸ್ತಕದ ಪರಿವರ್ತನೆ ಯಾರೆಲ್ಲ ಎವ್ರಿ ಡೇ ಫಾಲೋ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ಎಷ್ಟು ಭಯ ನಿಮ್ಮಲ್ಲಿ ಕಡಿಮೆ ಆಗಿದೆ, ಎಷ್ಟು ಗೊಂದಲಗಳು ಕಡಿಮೆ ಆಗಿದೆ, ಎಷ್ಟು ನಕಾರಾತ್ಮಕತೆ ಕಡಿಮೆ ಆಗಿದೆ ನಿಮ್ಮಲ್ಲಿ. ಅಂದರೆ ನಾನು ಇವತ್ತು ಮಾತಾಡ್ತಾ ಇರೋದು ನಿಮ್ಗೆ ರೀಚ್ ಆಗ್ತಾ ಇದೆ ಅಂದರೆ, ನಿಮ್ಮ ಧ್ವನಿ, ನಿಮ್ಮ ಮಾತು ಕೂಡ ಮುಂದೆ ಎಷ್ಟೋ ಜನಕ್ಕೆ ದಾರಿದೀಪ ಆಗಬಹುದು. ಹಾಗಾಗಿ ನಿಮ್ಮ ಮಾತು ಜಗತ್ತಲ್ಲಿರುವಂತಹ ಭಯ, ಗದ್ದಲ ಎಲ್ಲವನ್ನು ಕ್ಲಿಯರ್ ಮಾಡೋ ಶಕ್ತಿ ನಿಮ್ಮ ಮಾತಕ್ಕೂ ಇದೆ. ಅದಕ್ಕೆ ನೀವು ಕಾರಣ ಆಗಿ ಅಂತ. ನೀವು ಪ್ರಭಾವಿ ಆಗಲು ನಿಮಗೆ ವೇದಿಕೆ ಬೇಕಾಗಿಲ್ಲ, ನಿಮ್ಮ ಮಾತುಗಳು ಅಂದರೆ ಒಂದು ಸ್ಟೇಜ್ ಬೇಕಿಲ್ಲ ನಾವು ಮಾತಾಡೋಕ್ಕೆ. ನಾವು ಮಾತಾಡಿದ ಕಡೆನೇ ಸ್ಟೇಜ್ ಕ್ರಿಯೇಟ್ ಮಾಡ್ಕೊಬೇಕು, ಆ ಥರ ನಾವು ಮಾತಾಡಬೇಕು. ಸೊ ಪವಾಡಗಳನ್ನು ನಂಬುವ ವ್ಯಕ್ತಿಯಂತೆ ಮಾತಾಡಿ, ಮಿರಾಕಲ್ಸ್ನ ನಾನು ಬಿಲೀವ್ ಮಾಡ್ತೀನಿ ಅಂತ ಮಾತಾಡಿ, ತಮ್ಮನ್ನು ತಾವು ಪ್ರೀತಿಸುವಂತೆ ಮಾತಾಡಿ, ಸೆಲ್ಫ್ ಟಾಕ್, ಸೆಲ್ಫ್ ಲವ್ ಬಗ್ಗೆ ಮಾತಾಡಿ, ಈಗಾಗಲೇ ಸ್ವತಂತ್ರರಾಗಿರುವುದ್ರ ಬಗ್ಗೆ ಮಾತಾಡಿ. ಏಕೆಂದರೆ ಈ ಮೇಲಿನ ಎಲ್ಲ ಗುಣಗಳು
ನಿಮ್ಮಲ್ಲಿವೆ. ಆಲ್ರೆಡಿ ಎಲ್ಲ ಗುಣ ನಿಮ್ಮಲ್ಲಿ ಆಲ್ರೆಡಿ ಇದೆ. ಹಾಗಿದ್ರೆ ನನ್ನ ಕಲಿಕೆ ಮತ್ತು ಅಳವಡಿಕೆ ಆಲ್ಮೋಸ್ಟ್ ನಾನೆಲ್ಲ ಈ ಚಾಪ್ಟರ್ ಓದ್ಬೇಕಾದ್ರೆ ಹೇಳಿದ್ದೀನಿ. ನಾನು ತುಂಬ ತಮಾಷೆಗೆ ಮಾತಾಡ್ತಾ ಇದ್ದೆ. ಆ ತಮಾಷೆ ಎಷ್ಟೋ ನೆಗೆಟಿವ್ ಪದಗಳನ್ನು ಮಾತಾಡ್ತಾ ಇದ್ದೆ. ನನ್ನ ಸಬ್ಕಾನ್ಷಿಯಸ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಆಗ ನಾನು ಪ್ರತಿ ಶಬ್ದವನ್ನು ಗಮನಿಸ್ತೀನಿ. ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನು ಪರಿಚಯಿಸುತ್ತೆ ಅಂತ ನನಗೆ ನೆನಪಿದೆ. ಹಾಗಾಗಿ ನಿಮಗೂ ನೆನಪಿರಲಿ. ಇವತ್ತು ಓವರಾಲ್ ಏನು ಕಲ್ತ್ಕೊಂಡ್ರಿ, ಎಷ್ಟು ಡೀಪಾಗಿ ತಿಳ್ಕೊಂಡ್ರಿ, ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ನಾಳೆ ಹೊಸ ಚಾಪ್ಟರ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.